ನಮಸ್ಕಾರ ವೀಕ್ಷಕರೇ, ಇಂದು ನಾವು ನವಲಗುಂದ ತಾಲೂಕು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿರುತ್ತೇವೆ. ತುಂಬಾ ಗದ್ದಲ ಐತ್ರಿ. ಬಾಳೆ ಹಚ್ಚಿವಿ, 200 ರೂಪಾಯಿ ಟಿಕೆಟ್ ಅಂತ ಒಬ್ಬರಿಗೆ. ಗದ್ದಲ ನೋಡ್ರಿ ಎಷ್ಟೈತೆ ಅಂದ್ರೆ. ಕಾರ್ ಸತಿಕ್ ಒಳಗೆ ಬಿಟ್ಟಿಲ್ಲ, ಅಲ್ಲೇ ಹೊರಗೆ ಪಾರ್ಕಿಂಗ್ ಮಾಡ್ಯಾರ. 1 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ನಡ್ಕೊಂಡ್ ಬಂದು ಬಾಳೆ ಹಚ್ಚಿವಿ ನೋಡ್ರಿ. ಒಂದು ಅಜ್ಜ ಬಿತ್ತು ನೋಡ್ರಿ, ಸುಸ್ತಾಗಿ. ಪಾಳೆ ಸಿಕ್ಕಾಪಟ್ಟಿ ಪಾಳೆ ಐತ್ರಿ. ನಿಂತ್ ರಗಡಾಗಿ ಅಜ್ಜ ಬಿತ್ತು. ರೆಸ್ಟ್ ಮಾಡಕತ್ತಾರ ಅಜ್ಜ. ಒಂದು 100 ರೂಪಾಯಿ ಮಾಡ್ಬೇಕಾಗಿತ್ತು. 100 ರೂಪಾಯಿ ಎಲ್ಲರಿಗೂ ಕಂಫರ್ಟ್ ರೀ. ಹೌದು, ಒಮ್ಮಿಂದೊಮ್ಮೆಲೆ ಏನು 200 ರೂಪಾಯಿ. ಇನ್ನು ಮುಂದಿನ ವರ್ಷ 500 ಮಾಡ್ತಾರೇನ? ಮಾಡ್ತಾರೆ. ಹೌದಲ್ರಿ? ಹೌದಲ್ರಿ? ಮಕ್ಕಳೇ 500 ಮಾಡ್ತಾರ ಮುಂದಿನ ವರ್ಷ. ಈಗ ಸ್ಟಾರ್ಟಿಂಗ್ನ 200 ಅಂತಂದ್ರ ಹ್ಞೂನ್ರಿ, 100 ಮಾಡ್ಬೇಕು. ತೀರ ಭಾಳ ಆತಿ 200 ಅಂದ್ರ. ಈ ವರ್ಷ ಜನ ಇಲ್ಲ ಒಟ್ಟ ಯಾವ ಪಾರ್ಕಿಂಗ್ ಇಲ್ಲ, ಏನೆಲ್ಲ ನಡೀತೀನಿ. ಐದು ಪಾದ ಕೊಡ. 5 ಪಾದ. 5 ಪಾದ ರೀ. ಹಾ, ಬೇರೆ ಕರೀದ 5 ಪಾದ. 2 ತೊಟ್ಲ ಕೊಡು. 1 ತೊಟ್ಲ, 2 ತೊಟ್ಲ ರೀ. 1 ತೊಟ್ಲ, 1 ಮೀಸಿ. 1 ತೊಟ್ಲ 1 ಮೀಸಿ. ಹಾ, 1 ತೊಟ್ಲ 1 ಮೀಸಿ. ಹಾ, 1 ಕುದುರೆ. 1 ಕುದುರೆ 800. ಇನ್ನು 300 ರೂಪಾಯಿ ಕೊಡ್ರಿ. 2 ಕಾಶಿ ಕೊಡ್ರಿ. ಎಷ್ಟಾಯ್ತ್ರಿ?
ಹಾ 400 600 700 ಏಳು ಅದಾವ್ರಿ 8 ಅದಾವ ನೋಡ್ರಿ ಸಮ 5 ಹಸ್ತಾರಿ 2 3 4 5 6 7 ಆತು ಹಸ್ತ ಎಷ್ಟು ಅದಾವ ನೋಡ್ರಿ ಹಸ್ತ 5 ರೀ ಮೀಸ್ ಒಂದ್ರಿ ತೊಟ್ಲ ಒಂದ್ರಿ 8 ಅದಾವ್ರಿ ಯಾಕ್ರ ಸಮ 1000 ರೂಪಾಯಿ ಕೊಟ್ಟೇನಿ ಅದರಿ ಅಲ್ರಿ 800 ಆಯ್ತು ಅಂತ ಹೇಳಿ ಕೊಟ್ಟೆ ಬಾ ಹೋಗುನಿ ಕಡೆ ಸೈಡ್ ಬೇಗ ಬಿಡು ಬರ್ರಿ ಹೋಗ್ಬಿಡ ನಾ ಮುಂದೆ ಬರ್ರಿ ಸಿಂಗಲ್ ಅದಾವ ಇವು. ಎಷ್ಟು ಗಂಟೆ ಬಂದಿರಿ? 9 ಗಂಟೆಗೆ ಯಾವ ಊರಿಂದ ವರ್ಷ ಬರ್ತೀರಿ? ಈ ಫಸ್ಟ್ ಇದೇ ಸಲ ಫಸ್ಟ್ ಟೈಮ್ ಬಂದಿರೋದ್ರಿ. ಏನ್ ದೇವ್ರ ಹತ್ರ ಬೇಡ್ಕೊಂಡಿ ಇದು ಒಯ್ಯಕ್ ಬಂದಿರಿ? ಬೇಡ್ಕೊಂಡು ಮನೆಯವ್ರಿ ಸಂಬಂಧ ನೀವ್ರಿ? ಚೌಕದಾಗಿಂದ ಬಂದಿದ್ದೇವೆ. ಎಷ್ಟ್ ಗಂಟೆಗೆ ಬಂದಿರಿ? 9 ಗಂಟೆಗೆ ಬಂದಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಇಲ್ಲೇ ಇದೀರಾ ನೀವು? ಇದು 200 ರೂಪಾಯಿ ಲೈನ್. ಇದು ಧರ್ಮ ದರ್ಶನ. ಹೌದ್ರಿ. ನಿಮ್ದ್ರಿ? ನಮ್ದು ಹುಲ್ಲೂರು, ರೋಣ ತಾಲೂಕು ಹುಲ್ಲೂರು. ನೀವ್ ಯಾವ್ರಿಂದ ಬಂದಿರಿ? ಹಣ್ಣಿಗೇರಿಯಿಂದ ಬಂದಿರಿ. ಎಷ್ಟ್ ಗಂಟೆಗೆ ಬಂದಿದ್ರಿ? ನಾವು 12 ಗಂಟೆ ಲೈನ್ 12 ಗಂಟೆಗೆ ಹಚ್ಚಿರೋದ್ ನೀವು? ಅಲ್ಲಿ ಲೈನ್ ಹಚ್ಚಿದ್ವಿ. ವಿಶೇಷ ದರ್ಶನ ಅಲ್ಲೇ ಧರ್ಮದ ಪಾಳೆ ಅಲ್ಲಿ ರಶ್ ಐತಿ ಸಾಯಂಕಾಲ ಆಗತ್ತಂತ ಮತ್ತೆ ವಿಶೇಷ ದರ್ಶನ 200 ರೂಪಾಯಿಗೆ ಕೊಟ್ಟು 200 ರೂಪಾಯಿ ಕೊಟ್ಟು. ಏನು ನಾವು ಗದಗ ಜಿಲ್ಲಾ ಬೆಟಗೇರಿ ಗ್ರಾಮದಿಂದ ಬಂದಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಬಂದ್ವಿ. 9 ಗಂಟೆಯಿಂದ ಧರ್ಮ ದರ್ಶನಕ್ಕೆ ಪಾಳೆ ಹಚ್ಕೊಂಡು ನಿಂತಾಗ 1 ಗಂಟೆ ಆದರೂ ಇನ್ನೂ ಪಾಳೆ ಬಂದಿಲ್ಲ. ಸಿಕ್ಕಾಪಟ್ಟೆ ರಶ್ ಅದ. ಕಾಮಣ್ಣಂದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ನಾವು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಿ ಆ ಸಂಕಲ್ಪದ ಪ್ರತಿಫಲವಾಗಿ ಆ ದೇವರ ಆಶೀರ್ವಾದದಿಂದ ನಮ್ಮ ಕೆಲಸಗಳ ಪೂರ್ಣ ಆದ ಮೇಲೆ ನಾವೇನ್ ತಗೊಂಡು ಹೋಗಿರ್ತೀವಿ ಇಲ್ಲಿಂದ ಸಾಮಾನುಗಳನ್ನ ಅವುಗಳನ್ನ ಮುಂದಿನ ವರ್ಷ ನಮ್ಮ ಕೆಲಸ ಸಲೀಸಾಗಿ ಆದ ನಂತರ ಅದಕ್ಕೆ ಇನ್ನೊಂದನ್ನ ಜೋಡಿಸಿ ಕಾಮಣ್ಣನಿಗೆ ವಾಪಸ್ ಕೊಡಬೇಕು. ಮತ್ತೆ ಯಾವ್ದಾದ್ರು ಸಂಕಲ್ಪ ಮಾಡ್ಕೊಂಡು ಹೋಗೋದಿತ್ತು, ಬೇಡಿಕೆ ಇತ್ತು ಅಂತಂದ್ರ ಬೇರೆ ಬೇರೆ ವಸ್ತುಗಳದು ಮನ್ಯಾಗ ಮಕ್ಕಳು ಮದುವೆ ಆಗಿಲ್ಲ ಅಂದ್ರ, ವಿದ್ಯಾಭ್ಯಾಸ ಮನಿ ಆಗಿಲ್ಲ ಅಂದ್ರ, ಈ ರೀತಿ ಸಾಕಷ್ಟು ಸಂಕಲ್ಪಗಳನ್ನ ನಾವೇನ್ ಬಂದಂತ ಭಕ್ತರು ನಮ್ಮ ಕಷ್ಟ ನಿವಾರಣೆ ಆಗ್ಲಿ ಅಂತ ತಿಳ್ಕೊಂಡು ಆ ಕಾಮಲಿಂಗ ದೇವರ ಹತ್ರ ಬೇಡಿಕೊಂಡಾಗ ಅದು ಎಲ್ಲವೂ ಸಕ್ಸಸ್ ಆಗ್ತಾವು ಅನ್ನುವಂತ ಒಂದು ಪ್ರತೀತಿ ಇದೆ. ಅದೇ ಒಂದು ನಂಬಿಕೆಯ ಮೇಲೆ ನಾವೆಲ್ಲ ಇಷ್ಟು ಭಕ್ತಾದಿಗಳು ಸಾವಿರಾರು ಗಂಟಲೆ ಭಕ್ತಾದಿಗಳು ಬಂದು ಆ ಕಾಮದೇವರ ರಾಮಲಿಂಗೇಶ್ವರ ದೇವರ ದರ್ಶನವನ್ನ ಪಡ್ಕೊಂಡು ನಾವೆಲ್ಲರೂ ಪಾವನರು ಆಗ್ತೀವಿ ಅಂತ ತಿಳ್ಕೊಂಡು ಆ ನಂಬಿಕೆಯಿಂದ ಇಲ್ಲಿ ಬಂದು ಆ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಇವ್ರೆ ನಮ್ಮವ್ರ ಹಿಂದೆ ಅದಾರ ದುಡಿಯೋಕೆ. ಕುಡಿದ್ವಿ 2 ಪಾಳೆ ನೋಡ್ರಿ ವೀಕ್ಷಕರೇ. ಕುದುರೆ ತಗೊಂಡಿವಿ, ತೊಟ್ಲಾ ತಗೊಂಡಿವಿ, ಪಾದ ತಗೊಂಡಿವಿ. ಇವನ್ ಮನ್ಯಾಗ ಹೋದ್ ಇಟ್ಟು ಜಗಲಿ ಮ್ಯಾಗ ಇಟ್ಟು ಪೂಜಾ ಮಾಡ್ಬೇಕು. ಬರ್ರಿ
ಎಲ್ಲಾರು ದೂಡಾರ ಗದ್ದಲ್ದಾಗ ಯಾಕೆ ದೂಡ್ತೀರಿ ಅನ್ನಂಗಿಲ್ಲ ದೂಡೋದ ಮತ್ತೆ ಗದ್ಲ ಇಟ್ಟಿಸ್ಕೊಡ್ರಿ ಪಾದಕ್ಕೆ ಇಡ್ರಿ ಪಾದಕ್ಕೆ ಬೇಡ ಬೇಡ ಬಟ್ಲಾ ಕೊಡಪ್ಪ ಯೂಟ್ಯೂಬ್ನೇ ಆಯ್ತು ದಯಮಾಡಿ ಯಾರು ಟೈರ್ ಹೇಳ್ಬೇಡ್ರಿ ಒಳಗ ಅವ್ರ ಮಾಡ್ಕೊಳ್ತೀರಿ ಸುತ್ತ ಹೊಡೆದ್ ಬರ್ಬೇಕನ್ನ ಜನರಲ್ ಪಳೆ ನೋಡ್ರಿ ವೀಕ್ಷಕರೇ, ದರ್ಶನ ಮಾಡ್ಕೊಂಡ್ ಬಂದ್ವಿ. ಕುದುರೆ ತಗೊಂಡ್ವಿ. ಕುದುರೆ ಎದಕ್ ತಗೊಂತಾರಂದ್ರ ಅನಾರೋಗ್ಯ ಇದ್ರ ಅದ್ರ ಸಲುವಾಗಿ ಕುದುರೆ ತಗೊಂತಾರ. ಆಮೇಲೆ ತೊಟ್ಲಾ ತಗೊಂಬಂದಿನಿ, ಆಮೇಲೆ ಪಾದ ತಗೊಂಬಂದಿನಿ. ನಮ್ಗ ವ್ಯಾಪಾರ
ಉದ್ದಿಮೆ ಎಲ್ಲಾ ಚೆನ್ನಾಗಿ ಆಗ್ಲಿ ಅಂತೇಳಿ ಪಾದ ತಗೊಂಡ್ ಬಂದೀನಿ. ಇವೆಲ್ಲ ಇವಕ್ಕೆಲ್ಲಕ್ಕೂ ಒಂದೊಂದು ₹100, ಒಂದೊಂದು ₹100, ₹100, ₹101 ಒಟ್ಟು ತಗೊಂಬಂದೆ ನೋಡ್ರಿ. ಇವನ್ ಜಗಲಿ ಮ್ಯಾಗ ಇಟ್ಟು ಒಂದ್ ಪ್ಲೇಟ್ನೊಳಗೆ ಇಟ್ಟು ಪೂಜೆ ಮಾಡ್ಬೇಕು ಡೈಲಿ. ಆಮೇಲೆ ನಮ್ದು ಕೆಲಸ ಆಗಿಂದ ತಂದು ಅದ್ರ ಜೊತೆಗೆ ಇನ್ನೊಂದು ಕೂಡಿಸಿ ಕೊಟ್ಟು ಬರ್ಬೇಕು. ಈ ರೀತಿ ಮಾಡ್ಬೇಕು. ನಾವಂತೂ ಮಾಡೇವಿ, ನಮ್ಗ್ ಚಲೋ ಆಗೈತಿ. ಭಾಳ ವರ್ಷದಿಂದ ನಾವು ಬಂದೇವಿ, ನಡ್ಕೊಂತ ಇದ್ದೀವಿ. 10 ವರ್ಷ ಆಯ್ತು ನಾವು ಬರ್ತಾ ಇದ್ದು. ನೀವು ಬರ್ರಿ. ಬಂಧುಗಳೇ, ಈಗ ನಾವು ರಾಮಲಿಂಗಪ್ಪನ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿವಿ. ದಾರಿಯಲ್ಲಿ ಯಮನೂರ್ ಅಂತಿದೆ, ಆ ಯಮನೂರ್ಗೆ ಹೋದ್ವಿ. ಆ ಯಮನೂರಲ್ಲಿ ಅಲ್ಲಿ ರಾಜಭಕ್ಷ ಅಂತ ದರ್ಗಾ ಇದೆ. ಅಲ್ಲೇ ದೇವರು ಇದೆ. ಅಲ್ಲೇ ದೇವರು ಇದೆ, ರಾಜಭಕ್ಷ ಅಂತಾರೆ. ಅಲ್ಲಿ ಹೋಗಿ ನಾವು ಸಕ್ರೆ ಓದಿಸ್ಕೊಂಡು ಮುಂದೆ ಬಂದಿವ್ರಿ. ದಾರಿಯಲ್ಲಿ ಅಲ್ಲಿ ಜೋಡ್ ಹನುಮಪ್ಪನ ಗುಡಿ ಐತಿ. ಹಸಿವಾತು, ಅಲ್ಲೇ ಊಟ ಮಾಡಿದ್ವಿ. ಇದು ನೋಡ್ರಿ, ಇದು ಜೋಡ್ ಹನುಮಪ್ಪನ ಗುಡಿ. ಇಲ್ಲೇ ಜೋಡ್ ಹನುಮಪ್ಪ ಅದಾವ, ಜೋಡ್ ಪಾದ ಅದಾವ ಇಲ್ಲಿ. ವೀಕ್ಷಕರೇ, ನಾವು ಹೋದ ವರ್ಷ ನವಲ್ಗುಂದಕ್ಕೆ ಹೋಗಿದ್ವಿ. ಅವು ಬೆಳ್ಳಿವಲ್ಲ, ಬೆಳ್ಳಿ ಕೋಟಿಂಗ್ ಒಂದು ₹100 ಅವು ತಂದಿದ್ವಿ. ತಂದು ಪೂಜೆ ಮಾಡೀವಿ ನಾವು. ಮತ್ತು ಈ ವರ್ಷ ತಂದ್ವಿ, ಮತ್ತು ಪೂಜೆ ಮಾಡ್ತೀವಿ. ನಾವು ಪ್ರತಿ ವರ್ಷ ಹೋಗ್ತೀವಿ. ನಾವು ಹೋದ ಕೆಲಸಗಳೆಲ್ಲ ಆಗ್ಯಾವ, ಒಳ್ಳೇದಾಗೈತಿ. ಅಲ್ಲಿ ಹೋದವ್ರಿಗೆ ಮಕ್ಳು ಇಲ್ದವ್ರಿಗೆ ಮಕ್ಳು ಆಕ್ಕಾವ. ಆಮೇಲೆ ನೌಕರಿ ಇಲ್ದವ್ರಿಗೆ ನೌಕರಿ, ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಕೈತಿ. ಮನ್ಯಾಗ ಏನೇ ಪ್ರಾಬ್ಲಮ್, ಮನಿ ಇಲ್ದವ್ರಿಗೆ ಮನಿ, ಒಟ್ಟು ಬೇಡ್ಕೊಂಡಿದ್ದು ಹರಕಿ ಎಲ್ಲ ಆಗುತ್ತೆ. ಎಲ್ಲರೂ ಹೋಗ್ತಾರೆ ಪ್ರತಿ ವರ್ಷ. ತುಂಬ ರಶ್ ಇತ್ತು. ಇವತ್ತು ₹200 ಟಿಕೆಟ್ ಕೊಟ್ಟು ಹೋಗೇವಿ. ಒಳಗೆ ಕಾರ್ ಬಿಡ್ತಿಲ್ಲ ಏನು, ಅಲ್ಲೇ ಹೊರಗೆ ಎಲ್ಲ. ನವಲಗುಂದದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಂತರ ಅಲ್ಲಿ ದಾರಿಯಲ್ಲಿ ಯಮನೂರ್ ಅಂತಿದೆ, ಅಲ್ಲಿ ರಾಜಭಕ್ಷ ಅಂತ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲೇ ಹೊಲದಲ್ಲಿ ಜೋಡ ಹನುಮಪ್ಪನ ಗುಡಿ ಐತ್ರಿ. ಹೊಟ್ಟೆ ಹಸಿತು, ತುಂಬ ಹಸಿವು ಆಯಿತು. ಅದಕ್ಕೆ ಬಂದು ಇಲ್ಲಿ ಊಟ ಮಾಡಾಕತ್ತೀವಿ. ಬರ್ರಿ ಊಟ ಮಾಡೋಣ. ನೀವು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ ಯು.